ಬಹಳ ರುಚಿಯಾದಂತಹ ಮತ್ತು ಹೆಲ್ತಿಯಾದಂಥ ರೆಸಿಪಿಯೊಟ್ಟಿಗೆ ನಾನಿವತ್ತು ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಇದನ್ನು ನಾವು ಸಂಜೆ ಟೈಮಿಗೆ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ಇದೊಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಮಳೆ ಟೈಮ್ ಬೇರೆ, ಸೊ ಸಂಜೆ ಟೈಮಲ್ಲಿ ಏನಾದರೂ ರುಚಿಯಾಗಿ ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ಕೋತೀವಲ್ವ. ಸೊ ಅವಾಗ ಇದನ್ನು ನಾವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಏನಾದರೂ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಅಲ್ಲದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿಕೊಂಡು ಅದರಲ್ಲಿ ಮೇಲ್ಗಡೆ ಇದ್ದಂಥ ವೈಟ್ ಇದನ್ನೆಲ್ಲ ಎಲ್ಲನೂ ತಕ್ಕೊಂಡು ಈ ರೀತಿ ಮಧ್ಯಕ್ಕೆ ಭಾಗ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ನಾವು 2 ಭಾಗ ಬೇಡ ನನಗೆ ಅನ್ನೋರು ಬೇಕಾದರೆ 4 ಭಾಗ ಬೇಕಾದರೂ ಮಾಡ್ಕೋಬೋದು. ನಂತರ ಒಂದು ಬಾಣಲೆಗೆ 4ರಿಂದ 5 ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ನಾನೇನು ಎಗ್ಗನ್ನು ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ನಾವು ಮಾಡೋ ಎಲ್ಲ ರೆಸಿಪಿಗಳು ಹೆಲ್ದಿಯಾಗಿರ್ಲಪ್ಪ, ತುಂಬ ಡೀಪ್ ಫ್ರೈ ಆಗಿರದೇ ಇರಲಪ್ಪ ಅಂತ ಹೆಚ್ಚಾಗಿ ಅನ್ಕೋತೀವಿ. ಸೊ ಇದೊಂದು ಹೇಳಿದರೆ ಎಗ್ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹೆಚ್ಚು ಎಗ್ಗಲ್ಲಿ ಪ್ರೋಟೀನ್ಸ್ ಇದೆ ಅಂತೆಲ್ಲ ಹೇಳ್ತಾರಲ್ವ. ಸೊ ಎಗ್ನ ಮಾಮೂಲಿ ಸಂಜೆ ಬಂದ ತಕ್ಷಣ ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ಸಂಜೆ ಆಫೀಸಿಂದ ಬರೋರಿಗೂ ಕೂಡ ನಾವು ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ನಾನು ಇಲ್ಲಿ ಇದನ್ನು ಬರೀ ಮನೆಯಲ್ಲಿ ಸಿಗುವಂತಹ ಬೇಸಿಕ್ ಐಟಮ್ಸ್ಗಳನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಸೊ ಅಂತ ಏನು ಮಸಾಲೆ ಹೆವಿ ಅಂತ ಏನು ಅನಿಸಲ್ಲ. ಸೊ ಲೈಟಾಗೇ ಇದೆ. ಅದು ಅಲ್ಲದೆ ಮಳೆ ಟೈಮಲ್ಲಿ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅಂತೂ ಹೊಟ್ಟೆನೂ ಕೂಡ ತುಂಬ ಲೈಟಾಗಿ ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಎಗ್ಗಿಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಶಾಡೋ ಫ್ರೈನ ಫಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾವು ಆಮೇಲೆ ಹಾಕೋದ್ರಿಂದ ಎಗ್ಗೆ ನೀಟಾಗಿ ಅದು ಹಿಡಿಯಲ್ಲ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಮುಂಚೆನೇ ನಾವು ಈ ರೀತಿ ಎಗ್ಗಿನ ಶಾಡೋ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ಗಿಗೆ ನಾವು ಹಾಕಿರುವಂತಹ ಅಚ್ಕಾರದ ಪುಡಿ ಮತ್ತು ಅರಿಶಿಣದ ಪುಡಿ ಮತ್ತು ಉಪ್ಪು ಸ್ವಲ್ಪ ಲೈಟಾಗಿ ಇಟ್ಕೊಳ್ಳುತ್ತೆ. ನಂತರ ನಾನು ಅದೇ ಬಾಣಲೆಗೆ ಒಂದು 2-3 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ನಾವು ಆಯಿಲ್ ಯೂಸ್ ಮಾಡಲ್ಲ, ಸ್ವಲ್ಪ ಡಯಟಲ್ಲಿ ಇರ್ತೀವಿ ಅಂತ ಹೇಳೋರು ತುಪ್ಪ ಕೂಡ ನೀವು ಹಾಕೊಳ್ಳಿ. ನೋಡಿ, ಇಲ್ಲಿ ನಾನು ಉದ್ದುದಾಗಿ ಹೆಚ್ಚಿಕೊಂಡಿರುವಂತಹ 2 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಒಂದು ಅರ್ಧ ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ನಂತರ ಇಲ್ಲಿ ಉದ್ದುದಾಗಿ ಹೆಚ್ಕೊಂಡಿರೋವಂಥ ನಾನು 1 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1/4 ಸ್ಪೂನ್ ಪೆಪ್ಪರ್ ಪೌಡರ್, 1/4 ಸ್ಪೂನ್ ಜೀರಾ ಪೌಡರ್, 1/4 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಸಂಬಾರದ ಬೀಜದ ಪುಡಿ, ಚಿಟಿಕೆ ಅರಿಶಿಣ. ಯಾಕೆಂದರೆ ನಾವು ಎಗ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿದ್ವಲ್ವ, ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ವಿ, ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ. ನಂತರ ಇಲ್ಲಿ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಆ ಎಗ್ನ ಇಲ್ಲಿ ಹಾಕ್ಕೊಂಡು ನಾವೇನು ಕ್ಯಾಪ್ಸಿಕಮ್ ಮತ್ತು ಏನೇನು ಮಸಾಲೆ ಹಾಕಿದ್ದೀವಲ್ಲ ಸೊ ಅದೆಲ್ಲ ಅದು ಮಿಕ್ಸ್ ಆಗಬೇಕು. ಆ ರೀತಿ ನಾವಿಲ್ಲಿ ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಏನು ವೆಜಿಟೇಬಲ್ಸ್ ಎಲ್ಲ ಬೇಯಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಹಾಗೆ ಶಾಡೋ ಫ್ರೈ ಥರ ಮಾಡ್ಕೊಂಬಿಟ್ರೆ ಸಾಕು. ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ತುಂಬ ಬೇಯಬೇಕು ಏನು ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಇಷ್ಟು ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೋಡಿ, ಬಿಸಿಯಾದಂತಹ ಕ್ಯಾಪ್ಸಿಕಮ್ ಎಗ್ ಕರಿ ರೆಡಿ ಆಯಿತು. ಇದು ಚಪಾತಿ, ರೊಟ್ಟಿ, ಹಾಗೆ ಅಲ್ಲದೆ ನೀರು ದೋಸೆ, ನಾವು ಯಾವುದಕ್ಕೆ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದೊಂದು ಒಳ್ಳೆ ಪಲ್ಯದ ರೆಸಿಪಿ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ಅದು ಅಲ್ಲದೆ ಒಂದೊಳ್ಳೆ